ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಗಂಗಾವತಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸೇವಾ ಸಮಿತಿಯ ನೇತೃತ್ವದಲ್ಲಿ ದಿನಾಂಕ 23ರಂದು ರವಿವಾರ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ಲಿ ರೇಣುಕಾಚಾರ್ಯರ ಜಯಂತಿ ಯುಗಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಹೇಶ್ ಶಾಸ್ತ್ರಿಮಠ, ಶ್ರೀಕಾಂತ್ ದಾಸನಾಳ್, ಬಸವಣ್ಣಯ್ಯ ಚಂದ್ರಶೇಖರ್ ಹಿರೇಂಥ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು. ಯುಗಮಾನೋತ್ಸವ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ 108 ತುಂಬಾ ಕಳಸ ಸಕಲ ಬಾಧ್ಯದೊಂದಿಗೆ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆ ನಗರದ ಕಲ್ಮಠದಿಂದ ಗಾಂಧಿ ಸರ್ಕಲ್ ಮಾರ್ಗವಾಗಿ ಶ್ರೀಮಠಕ್ಕೆ ಆಗಮಿಸುವುದು. ನಂತರ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಧರ್ಮ ಜಾಗೃತಿ ಸಭೆ ಜರುಗಲಿದ್ದು ನಾಡಿನ ಹರಗುರುಚರ ಮೂರ್ತಿಗಳು ಅನುಗ್ರಹ ಆಶೀರ್ವಚನ ನೀಡುವ. ಈ ಹಿನ್ನೆಲೆಯಲ್ಲಿ ವೀರಶೈವ ಸಮಾಜ ಬಾಂಧವರು, ರಾಜಕೀಯ ಮುಖಂಡರು, ಎಲ್ಲ ಸಮಾಜದ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ದಿನಾಂಕ 23/3/2025 ರವಿವಾರದಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಯುಗಮಾನೋತ್ಸವ ಕಾರ್ಯಕ್ರಮ ಏನಂದರೆ, ಗೌರ್ಮೆಂಟು ಆದೇಶದ ಪ್ರಕಾರ ಮಾರ್ಚ್ 12ನೇ ತಾರೀಕಿಗೆ ರಾಜ್ಯಾದ್ಯಂತ ರೇಣುಕಾಚಾರ್ಯ ಜಯಂತಿ ಆಚರಣೆ ಮಾಡಿದ್ದಾರೆ. ಆದರೆ ನಮ್ಮ ಗಂಗಾವತಿ ತಾಲೂಕಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ತಹಸೀಲ್ದಾರ್ ಆಫೀಸಲ್ಲಾಯ್ತು, ನಗರಸಭೆಯಲ್ಲಾಯ್ತು ಆಚರಣೆ ಮಾಡಿದ್ದಾರೆ. ಆದರೆ ಎಲ್ಲ ಏರಿಯಾದಲ್ಲೂ ಕೂಡ ಈ ವರ್ಷ ಪ್ರತಿಯೊಂದು ಏರಿಯಾದಲ್ಲೂ ಆಚರಣೆ ಮಾಡಿದ್ದಾರೆ, ಜಯನಗರ ಆಗಲಿ, ಜಂತಗಲ್ಲಾಗಲಿ. ಆದರೆ ಇದು 23ನೇ ತಾರೀಕಿಗೆ ವಿಶೇಷತೆ ಏನಂದರೆ, ಎಲ್ಲ ಹಳ್ಳಿಗಳು, ದಾಸನಾಳ ಆಗಲಿ, ಅಣುವಾಳು, ಹೊಸಕೆರೆ, ಪ್ರತಿಯೊಂದು ಹಳ್ಳಿಗಳು, ಗಂಗಾವತಿಗೆ ತಾಲೂಕಾ ಸಂಬಂಧಪಟ್ಟಂಥ ಎಲ್ಲ ಹಳ್ಳಿಗಳನ್ನು ಒಳಗೊಂಡು ರೇಣುಕಾಚಾರ್ಯ ಜಯಂತಿಯನ್ನು ತಾಲೂಕಾ ಮಟ್ಟದಲ್ಲಿ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ಈ ತಾಲೂಕಾ ಮಟ್ಟ 108 ಕುಂಭ ಮತ್ತು ಪುರುವಂತಿಕೆ, ಆಮೇಲೆ ಕೋಲಾಟ, ಮಹಿಳೆಯರು ವೀರಶೈವ ಮಹಿಳಾ ಸಂಘದಿಂದ ಕೋಲಾಟಗಳು, ಆಮೇಲೆ ಮೆರವಣಿಗೆ ಇರುತ್ತದೆ. ಆಮೇಲೆ 12 ಗಂಟೆಗೆ ಮಧ್ಯಾಹ್ನ CBS ಕಲ್ಯಾಣ ಮಂಟಪದಲ್ಲಿ ಧರ್ಮಸಭೆ ಇರುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸಬೇಕು. ವೀರಶೈವ ಸಮಾಜದವರು ಮತ್ತು ಎಲ್ಲ ಜನಾಂಗದ ವರ್ಗದವರು ಬಂದು ಕಾರ್ಯಕ್ರಮವನ್ನು ಆಗಮಿಸಬೇಕು. ವ್ಯಾಪಾರ ಸಮಿತಿಯರಾಗಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಗುರುಭ್ಯೋ ನಮಃ. ಗಂಗಾವತಿ ತಾಲೂಕಿನ ಎಲ್ಲ ಬಾಂಧವರಲ್ಲಿ ತಿಳಿಸುವುದೇನೆಂದರೆ, ಇದೇ ದಿನಾಂಕ 23/3/2025 ರವಿವಾರ ಗಂಗಾವತಿಯ ಎಲ್ಲ ಜನರಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಘೋಷಣೆಯನ್ನು 5000 ವರ್ಷಗಳ ಹಿಂದೆಯೇ ಹೇಳಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಮಾರ್ಚ್ 23, 2025 ರಂದು ಗಂಗಾವತಿ ತಾಲೂಕಿನ ಮಟ್ಟದಲ್ಲಿ ಆಚರಣೆ ಮಾಡಲು ನಿರ್ಧರಿಸಿರುತ್ತಾರೆ. ಈ ಆಚರಣೆಯಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ರಾಜಕೀಯ ಧುರೀಣರು, ಗಂಗಾವತಿ ಜನಪ್ರಿಯ ಶಾಸಕರಾದ ಜನಾರ್ದನ್ ರೆಡ್ಡಿಯವರು ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶಿವರಾಜ್ ತಂಗಡಿಗೆಯವರು ಹಾಗೂ ಕಲ್ಮಠ ಶ್ರೀಗಳು, ಹೆಬ್ಬಾಳ ಶ್ರೀಗಳು ಹಾಗೂ ಕಲ್ಯಾಣ ಶ್ರೀಗಳು ಬಳ್ಳಾರಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 12:30ಕ್ಕೆ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಧರ್ಮಸಭೆ ಇರುತ್ತದೆ. ಅದರಲ್ಲಿ ಎಲ್ಲರ ಗಂಗಾವತಿಯ ಸಕಲ ಬಾಂಧವರು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದಂತಹ ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವವನ್ನು ಗಂಗಾವತಿ ತಾಲೂಕು ಮಟ್ಟದಲ್ಲಿ ಆಚರಿಸುತ್ತಿದ್ದು, ನಾಡಿನ ಸಮಸ್ತ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವ್ಯಾಪಾರಸ್ಥರು, ರಾಜಕೀಯ ಧೋರಣರು, ಮುಖಂಡರು ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲ ವೀರಶೈವ ಲಿಂಗಾಯತ ಸಮಾಜದವರಿಗೂ ಹಾಗೂ ಸಕಲ ಸಮಾಜದ ಬಾಂಧವರಿಗೂ ತಿಳಿಸುವುದೇನೆಂದರೆ, ದಿನಾಂಕ ಇದೆ 23/3/2025 ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವವನ್ನು ಆಚರಿಸುತ್ತಿದ್ದೇವೆ ತಾಲೂಕು ಮಟ್ಟದಲ್ಲಿ. ಹಾಗಾಗಿ ಗಂಗಾವತಿ ನಗರದಲ್ಲಿ ಬೆಳಿಗ್ಗೆ ಕುಂಭಮೇಳದಿಂದ ಪ್ರಾರಂಭವಾಗಿ ಧರ್ಮಸಭೆಯಲ್ಲಿ
ಸಮಾರೋಪ ಸಮಾರಂಭ ಮುಗಿಯಲಿದೆ. ಹಾಗಾಗಿ ಎಲ್ಲ ಸಮಾಜದ ಸಕಲ ಬಾಂಧವರು ಬಂದು ಭಾಗವಹಿಸಬೇಕು. ವೀರಶೈವ ಧರ್ಮ ಸಂಸ್ಥಾಪಕರು ಹಾಗೂ ವೀರಶೈವ ಸಿದ್ಧಾಂತವನ್ನು ಸಾರಿದಂಥ ರೇಣುಕಾಚಾರ್ಯ ಜಯಂತಿಯಾಗಿ ತಾವೆಲ್ಲರೂ ಭಾಗವಹಿಸಿ ಹರಗುರುಚರ ಮೂರ್ತಿಗಳ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಕೇಳ್ಕೊಳ್ತಿದ್ದೆ.